ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3ರ ಅಧ್ಯಯನ ಮಾಡುವ ಒಂದು ಪೋರ್ಷನ್ ಇನ್ನ ಉಳಿದಿತ್ತು. ಅದನ್ನು ಇವತ್ತು ಕಂಪ್ಲೀಟ್ ಮಾಡೋಣ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಇವರ ಬಗ್ಗೆ ಒಂದು ಸಂಶೋಧನಾತ್ಮಕ ಗ್ರಂಥ. ಕ್ರಿಸ್ತಶಕ 11ನೇ ಶತಮಾನದ ಕಾಲಮಾನದ ಗುರುಗಳಿವರು, ರಂಭಾಪುರಿ ಪೀಠದ ಪೀಠಾಧಿಪತಿಗಳು. ಇವರ ಬಗ್ಗೆ ಈ ಒಂದು ಸಂಶೋಧನಾತ್ಮಕ ಗ್ರಂಥ ರಚನೆ ಮಾಡಿದವರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ, ಬೆಂಗಳೂರು. ಪರಶಿವ ಮೂರು ಭಾಗ. ಪರಶಿವನ 3 ಭಾಗ ಯಾವುದು? ಬಲಭಾಗ, ಎಡಭಾಗ, ಮಧ್ಯಭಾಗ ಅಂತೇಳಿ 3 ಭಾಗ. ಪರಮಾತ್ಮ ಪರಶಿವ ಹೆಂಗದನಂದ್ರೆ ಹಗೆಯದೊಳಗಿನ ಜೋಳ ಇದ್ದಂಗದನ. ಪರಮಾತ್ಮನ ಒಂದು ಅಂಶ ಶಿವಾಂಶ ಏನಾಗ್ಯದ, ಆ ಹಗೆಯದಲ್ಲಿಂದ ಹೊರಗೆ ತೆಗೆದ ಜೋಳ ಇದ್ದಂಗದ. ಆ ಶಿವಾಂಶ ಏನಾಗ್ತದೆ, ಪ್ರಕೃತಿ ಮತ್ತು ಪುರುಷ ಅಂತಂದ್ರೆ ಒಂದಿಷ್ಟು ಹಿಟ್ಟು ಬೀಸಿದಂಗ ಒಂದಿಷ್ಟು ರೊಟ್ಟಿ ಮಾಡ್ದಂಗ ಅದಾವ ಇವು. ಹಿಂಗೆ ತಿಳ್ಕೊಂಡು ಆ ಪರಶಿವ ಹೆಂಗದ ಅಂದ್ರೆ ಬಲ, ಮಧ್ಯ, ಎಡ. ಆ ಪರಶಿವನ ಬಲಭಾಗದಿಂದ ಬ್ರಹ್ಮ, ಮಧ್ಯಭಾಗದಿಂದ ರುದ್ರ, ಎಡಭಾಗದಿಂದ ನಾರಾಯಣ. ಈ ರೀತಿ ಸೃಷ್ಟಿ ಆಗ್ತದೆ. ಈ ಬ್ರಹ್ಮನನ್ನ ಸೃಷ್ಟಿ ಮಾಡಿ ಜ್ಞಾನದ ಕೆಲಸ 4 ವೇದಗಳು, 28 ಶಿವಾಗಮಗಳು, ನಿಖಿಲ ಶಾಸ್ತ್ರಗಳು, ವೇದಾಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಇತ್ಯಾದಿಗಳನ್ನು ಉಪದೇಶಿಸಿ ಸೃಷ್ಟಿ ಮಾಡ್ಲಿಕ್ಕೆ ಹೇಳ್ತಾನೆ ಬ್ರಹ್ಮನಿಗೆ. ಆವಾಗ ಪರಶಿವ ಕೊಟ್ಟ ಆದೇಶದಂತೆ ಏನು ಸೃಷ್ಟಿ ಮಾಡ್ಲಿಕ್ಕೆ ಬ್ರಹ್ಮಗೆ ತಿಳಿಯಂಗಿಲ್ಲ. ಆವಾಗ ಪರಶಿವನೇ ಬಂದು ದಿವ್ಯ ದೇಹಧಾರಿಗಳಾದ ಆಚಾರ್ಯರು ಅಂದ್ರೆ ಪಂಚ ಆಚಾರ್ಯರನ್ನು ಸೃಷ್ಟಿ ಮಾಡ್ತಾನೆ. ರೇಣುಕ, ದಾರುಕ, ಘಂಟಾಕರ್ಣ, ವಿಶ್ವಕರ್ಣ, ಧೇನುಕರ್ಣ ಅಂತ ನಂದ್ಯಾದಿ ಪ್ರಮಥ ಗಣಗಳು, ನಂದಿ, ಭೃಂಗಿ ಅಂತೇಳಿ ಪ್ರಮಥ ಗಣಗಳು, HODಗಳಿದ್ದಂಗೆ ಅವ್ರು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಂಗೆ ಅವರೆಲ್ಲ. ಮುಂದೆ ಅಸಂಖ್ಯಾತ ರುದ್ರಗಣಗಳು. ಈ ರೀತಿ ಸೃಷ್ಟಿ ಮಾಡ್ತಾನೆ ಪರಶಿವ. ಮಾಡಿ ಈ ಸೃಷ್ಟಿಯ ರಹಸ್ಯವನ್ನ ಹೇಳಿ ಸೃಷ್ಟಿ ಹೆಂಗ ಮಾಡಬೇಕು ಅಂತೇಳಿ ಕರ್ತೃತ್ವದ ರಹಸ್ಯವನ್ನ ಹೇಳ್ತಾನೆ. ಹೇಳಿದ ಮೇಲೆ ಬ್ರಹ್ಮ ಏನ್ ಮಾಡ್ತಾನ, ಪೃಥ್ವ್ಯಾದಿ ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಿ ಮತ್ತೆ ಅಂಡಜ, ಪಿಂಡಜ, ಸ್ವೇದಜ, ಉದ್ಬೀಜ ಅಂತ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ. ಈ 84 ಲಕ್ಷ ಜೀವರಾಶಿ ಮತ್ತು ಪೃಥ್ವ್ಯಾದಿ ಪಂಚಮಹಾಭೂತಗಳು ಮತ್ತು ಸೃಷ್ಟಿಕರ್ತ ಬ್ರಹ್ಮನ ಸೃಷ್ಟಿ ಏನದವ, ಪಂಚ ಆಚಾರ್ಯರು ಮತ್ತೆ ಗಣಾಧೀಶ್ವರರು ಮತ್ತೆ ಅಸಂಖ್ಯಾತ ರುದ್ರಗಣಗಳು, ಇವರೆಲ್ಲ ಸೇರಿ ಬ್ರಹ್ಮಾಂಡ ಅನ್ಕೊಂತ. ಈ ಬ್ರಹ್ಮಾಂಡದಾಗ ಅಪಂಚೀಕೃತ ಪಂಚಭೂತಗಳು
ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಇರ್ತಾವಲ್ಲ ಆ ಪಂಚೀಕೃತ ಸೂಕ್ಷ್ಮ ಭೂತಗಳಲ್ಲಿ ಜ್ಞಾನ ಶಕ್ತಿ ಸೇರಿ ಏನಾಯ್ತಪ್ಪ ಅಂತಂದ್ರೆ ಪಂಚ ಶ್ರೋತ್ರ ಅಂದ್ರೆ ಶ್ರೋತ್ರ, ತ್ವಕ್ಕು, ನೇತ್ರ, ಜೀವೆ, ಗ್ರಾಣ ಅಂದ್ರೆ ಜ್ಞಾನೇಂದ್ರಿಯಗಳಾಗ್ತವ. ಇದ್ರ ನೆಕ್ಸ್ಟ್ ಏನಾಗ್ತದ, 5 ಭೂತಗಳು, ಇವತ್ತು ಮುಂದಿನ ಭಾಗ ಇದು. 5 ಭೂತಗಳು ಮತ್ತೆ ಜ್ಞಾನ ಶಕ್ತಿ ಸೇರಿ 5 ಭೂತಗಳು ಮತ್ತು ಜ್ಞಾನ ಶಕ್ತಿ ಸೇರಿ ಏನಾಯ್ತಪ್ಪ ಅಂತಂದ್ರೆ ಅಪಂಚೀಕೃತ ಸೂಕ್ಷ್ಮ ಭೂತಗಳು ಪಂಚೀಕರಣಗೊಂಡು 5 ಭೂತಗಳಾಗ್ತಾವ. ಆ ಭೂತಗಳಲ್ಲಿ ಜ್ಞಾನ ಶಕ್ತಿ ಸೇರಿ ಏನಾಗ್ತದಪ್ಪ ಅಂತಂದ್ರೆ ಪಂಚ ಅಂತಃಕರಣಗಳು ಆಗ್ತಾವ. ಜ್ಞಾತೃ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಪಂಚ ಅಂತಃಕರಣಗಳು. ಮುಂದೇನಾಯ್ತು, ಆ ಅಂತಃಕರಣವೇ ವೃತ್ತಿ ಭೇದದಿಂದ, ವೃತ್ತಿ ಭೇದ ಅವ್ರದ್ದು ವೃತ್ತಿ ಭೇದ ಏನದಪ್ಪ ಅಂತಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಹಿಂಗೆಲ್ಲ ಆಗ್ತಾವ. ಮುಂದೆ ಅಂತಃಕರಣವು ಪಂಚಭೂತಗಳ ಜ್ಞಾನಾಂಶಗಳಿಂದ ಗ್ರಹಿಸತಕ್ಕ ಎಲ್ಲ ಪದಾರ್ಥಗಳಲ್ಲಿರುವ ಗುಣದೋಷಗಳನ್ನು ತಿಳಿಯುವ ಸಾಮರ್ಥ್ಯ ಪಡೆದಿರುವುದು. ಇಲ್ಲೇನ್ ತಯಾರಾಯ್ತಪ್ಪ ಅಂದ್ರೆ ಒಂದು ಅಂತಃಕರಣ ಅಂತ ತಯಾರಾಯ್ತು. ಈ ಅಂತಃಕರಣಕ್ಕೆ ಒಂದು ಕೆಪಾಸಿಟಿ ಏನದ ಅಂತಂದ್ರ ಪಂಚಭೂತಗಳ ಜ್ಞಾನಾಂಶಗಳಿಂದ ಗ್ರಹಿಸತಕ್ಕ ಎಲ್ಲಾ ಪದಾರ್ಥಗಳಲ್ಲಿರುವ ಗುಣ ದೋಷಗಳನ್ನು ತಿಳಿಯುವ ಸಾಮರ್ಥ್ಯ ಈ ಅಂತಃಕರಣಕ್ಕೆ ಬಂತು. ಗುಣದೋಷಗಳ ತಿಳ್ಕೊತು. ಇವೇ ಪಂಚಭೂತಗಳ ಕ್ರಿಯಾಶಕ್ತಿಯ ಪರಿಣಾಮವೆನಿಸಿದ ರಜೋ ಅಂಶಗಳಿಂದ ಕ್ರಮವಾಗಿ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥಗಳೆಂಬ ಪಂಚ ಕರ್ಮೇಂದ್ರಿಯಗಳು ಆದವು. ಅದರಿಂದ ಪಂಚಭೂತಗಳ ಜೊತೆಗೆ ಜ್ಞಾನ ಶಕ್ತಿ ಸೇರಿ ಜ್ಞಾನೇಂದ್ರಿಯ ಆಯಿತು. ಅದೇ ಪಂಚಭೂತಗಳು ಅಂದ್ರೆ ಪಂಚೀಕೃತ ಪಂಚಮಹಾಭೂತಗಳು. ಮತ್ತು ಈ ಪಂಚ ಅಂತಃಕರಣಕ್ಕೆ ಏನು ಸಾಮರ್ಥ್ಯ ಬಂತ್ರಿ, ಎಲ್ಲಾ ಪದಾರ್ಥಗಳಲ್ಲಿರುವ ಎಲ್ಲಾ ಪದಾರ್ಥಗಳಲ್ಲಿ ಇರುವ ಗುಣದೋಷಗಳನ್ನು ತಿಳಿಯುವ ಸಾಮರ್ಥ್ಯ ಅಂತಃಕರಣಕ್ಕೆ ಬಂತು. ಮತ್ತು ಮುಂದೇನಾಯ್ತಂತ ಪಂಚಭೂತಗಳು ಮತ್ತು ಅದರ ಜೊತೆಗೆ ಕ್ರಿಯಾಶಕ್ತಿ ಸೇರಿ ಏನಾಗ್ತಾವಪ್ಪ ಅಂದ್ರ ಪಂಚ ಕರ್ಮೇಂದ್ರಿಯಗಳಾಗ್ತಾವ. ಪಂಚಭೂತ ಪ್ಲಸ್ ಕ್ರಿಯಾಶಕ್ತಿ ಈಸ್ ಈಕ್ವಲ್ ಟು ಪಂಚ ಕರ್ಮೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಉಪಸ್ಥ, ಗುದ ಹಿಂಗಿವು ತಯಾರಾಗ್ತಾವ. ಪಾಯು, ಉಪಸ್ಥ ಹಿಂಗೆಲ್ಲ. ಅದಕ್ಕೆ ಪಂಚ ಕರ್ಮೇಂದ್ರಿಯಗಳು. ಇವೇ ಭೂತಗಳ ರಜೋ ಅಂಶಗಳಿಂದ ಸಮಷ್ಟಿಯಿಂದ ಪ್ರಾಣ ಹುಟ್ಟಿತು. ಇವೇ ಭೂತಗಳಂದ್ರ ಯಾವ ಭೂತಗಳ? ಪಂಚ ಮಹಾಭೂತಗಳ. ಪಂಚ ಮಹಾಭೂತಗಳ ಕರ್ಮೇಂದ್ರಿಯ ಹೆಂಗಾಯ್ತ ಗೊತ್ತಾಯ್ತಾರೆ ನಿಮ್ಗ? ಪಂಚಭೂತ ಪ್ಲಸ್ ಕ್ರಿಯಾಶಕ್ತಿ. ಜ್ಞಾನೇಂದ್ರಿಯ ಹೆಂಗಾಯ್ತು? ಪಂಚಭೂತ ಪ್ಲಸ್ ಜ್ಞಾನಶಕ್ತಿ. ಮುಂದ ಪಂಚಭೂತಗಳ ಜೊತೆಗೆ ಇವೇ ಭೂತಗಳ ಪಂಚಭೂತಗಳ ರಜೋ ಅಂಶ
ರಜೋ ಅಂಶಗಳ ಸಮಷ್ಟಿಯಿಂದ ಪಂಚಭೂತಗಳ ರಜೋ ಅಂಶಗಳ ಸಮಷ್ಟಿಯಿಂದ, ಸಮಷ್ಟಿ ಅಂದ್ರೆ ಹೊರ ಜಗತ್ತಿನಲ್ಲಿರುವ ಪಂಚಭೂತಗಳು, ವ್ಯಷ್ಟಿ ಅಂದ್ರೆ ಪಿಂಡಾಂಡದಲ್ಲಿರುವ ಪಂಚಭೂತಗಳು. ಈ ಸಮಷ್ಟಿಯಿಂದ ಏನು ಉಂಟಾಯ್ತಪ್ಪ ಅಂದ್ರೆ ಪ್ರಾಣ ಹುಟ್ಟಿತು. ಪ್ರಾಣ ಅದರಿಂದ ಅಂತಂದ್ರೆ ಪಂಚಭೂತಗಳ ರಜೋಗುಣದಿಂದ. ಮುಂದೆ ಈ ಪ್ರಾಣವು ವೃತ್ತಿ ಭೇದದಿಂದ ಏನಾಯ್ತು, ಈ ಪ್ರಾಣ ಬೇರೆ ಬೇರೆ ಕೆಲಸ ಮಾಡ್ತು. ಪ್ರಾಣವು ವೃತ್ತಿ ಭೇದದಿಂದ ಏನಾಯ್ತು, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತಾಯ್ತು. ಈ 5 ಪ್ರಾಣಗಳು ಪ್ಲಸ್ 5 ಜ್ಞಾನೇಂದ್ರಿಯಗಳು ಪ್ಲಸ್ 5 ಕರ್ಮೇಂದ್ರಿಯಗಳು ಪ್ಲಸ್ ಮನ ಬುದ್ಧಿ, ಮನಸ್ಸು ಬುದ್ಧಿ ಎಷ್ಟಾಯ್ತು ಇವು? 5 ಪ್ರಾಣಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಪ್ಲಸ್ ಮನಸ್ಸು ಮತ್ತು ಬುದ್ಧಿ. ಹದಿನೇಳು. ಈ 17 ತತ್ವ ಸಮೂಹಕ್ಕ ಏನಂತಾರ? ಸೂಕ್ಷ್ಮ ಶರೀರವೆನ್ನುತ್ತಾರೆ. ನೋಡ್ರಿ, ವಿಚಾರ ಚಂದ್ರೋದಯ, ವಿಚಾರ ಸಾಗರದವರು ಮನ ಬುದ್ಧಿ ಎರಡೇ ಇಟ್ಟಾರ. ಇವ್ರನ್ನು ಮನಸ್ಸು ಬುದ್ಧಿ ಎರಡೇ ಇಟ್ಕೊಂಡಾರ. ಅಹಂಕಾರ ಚಿತ್ತ ಇಲ್ಲ. ಅಹಂಕಾರ ಎಲ್ಲಿ ಅದ? ಬುದ್ಧಿ ಒಳಗದ. ಚಿತ್ತ ಎಲ್ಲಿ ಅದ ಅಂದ್ರೆ ಮನಸ್ಸಿನಾಗದ. ಆಸಕ್ತಿ ಎಲ್ಲಿ ಅದ ಅಂದ್ರೆ ಮನಸ್ಸಿನಾಗದ. ಹೀಗೆ ಸೂಕ್ಷ್ಮ ಶರೀರವೆನಿಸಿತು. ಹೀಗೆ ಶರೀರ ಉತ್ಪತ್ತಿಗೆ ಸಾಧಕವಾದ ಈ ಪಂಚಭೂತಗಳಲ್ಲಿ ಪೃಥ್ವಿಯೇ ಸಕಲ ಭೂತಗಳಿಗೆ ಆಧಾರ. ಈ ಪಂಚಭೂತಗಳು ಏನೇನ್ ಮಾಡ್ತಾವಪ್ಪ ಅಂತಂದ್ರೆ, ಪೃಥ್ವಿಯ ಗುಣಗಳು ಹೇಳಕತ್ತಾರ. ಪೃಥ್ವಿ ಏನದ? ಸಕಲ ಭೂತಗಳಿಗೆ. ಭೂತ ಅಂತಂದ್ರ ನಮ್ಮ ಶರೀರಗಳು, ಎಲ್ಲ 84 ಲಕ್ಷ ಜೀವರಾಶಿಗಳ ಶರೀರಗಳು, ಅವೇ ಭೂತ. ಪಂಚಮಹಾಭೂತಗಳಿಂದ ಮಾಡಿದ ದೇಹ ಸಕಲ ಭೂತಗಳಿಗೆ ಆಧಾರ. ಪೃಥ್ವಿ ಸಕಲ ಭೂತಗಳಿಗೆ ಆಧಾರ. ಮತ್ತೆ ಜಲ ಅಗ್ನ್ಯಾದಿ ಭೂತಗಳ ನಿಮಿತ್ತ, ಜಲ ಅಗ್ನ್ಯಾದಿ ಭೂತಗಳು ಏನದವ ಅಂದ್ರೆ ನಿಮಿತ್ತ ಕಾರಣಗಳು. ಇದಕ್ಕ ಸಕಲ ಭೂತಗಳಿಗೆ ಆಧಾರ ಅಂತಾರ. ಜಲ, ಅಗ್ನಿ ಮತ್ತೆ ವಾಯು, ಆಕಾಶ ಇವಕ್ಕೇನಂತಾರಂದ್ರ ನಿಮಿತ್ತ ಕಾರಣಗಳು ಅಂತಾರಂತ. ಅದು ಪೃಥ್ವಿಗೊಂದು ಸಕಲಾಧಾರ, ಉಳಿದ 4ಕ್ಕ ನಿಮಿತ್ತ ಕಾರಣಗಳೆಂದು ಹೇಳಲ್ಪಡುತ್ತದೆ. ಹೀಗೆ ಪಂಚಭೂತಾಂಶ ಮಿಶ್ರಣದಿಂದ ಉಂಟಾದ ಈ ದೇಹವೇ ಪಿಂಡ ಎಂದು ಹೇಳಲ್ಪಡುತ್ತದೆ. ಪಂಚಭೂತಾತ್ಮಕ ದೇಹ ಏನದ, ಇದಕ್ಕೆ ಪಿಂಡ ಅಂತಾರೆ. ಪಂಚಭೂತಾತ್ಮಕವಾದಂಥ ದೇಹನೇ ಪಿಂಡ. ಹೀಗೆ ಪಂಚಭೂತಗಳ ಅಂಶಗಳ ಮಿಶ್ರಣದಿಂದ ಉಂಟಾದ ಅಂದ್ರೇನು? ಪಂಚೀಕೃತ ಪಂಚಭೂತಗಳಿಂದ ಉಂಟಾದ ದೇಹ. ಮಿಶ್ರಣ ಅಂತ ಬಂದಲ್ಲಿ ಪಂಚೀಕೃತ ಅಂತ ಹಾಕೋಬಹುದು.
ಪಂಚೀಕೃತ ಪಂಚಭೂತಾತ್ಮಕ ದೇಹಕ್ಕೆ ಪಿಂಡ ಪಿಂಡ ಅಂತರ. ಜೀವರು ತಮ್ಮ ತಮ್ಮ ಕರ್ಮಗಳಿಗನುಸಾರ ದೇಹವನ್ನು ಪಡೆಯುವರು. ಜೀವರು ತಮ್ಮ ತಮ್ಮ ಕರ್ಮಗಳಿಗನುಸಾರ ದೇಹವನ್ನು ಪಡೆಯುವರು. ಪುಣ್ಯ ಅಧಿಕ್ಯದಿಂದ ಜೀವರ ಪುಣ್ಯದಿಂದ ಏನಾತರ, ಪಾಪದಿಂದ ಏನಾತರ ಅನ್ನೋದು ಹೇಳ್ತಾರೆ. ಪುಣ್ಯದಿಂದ ಎಂಥ ಶರೀರ ಅದು? ಪುಣ್ಯದಿಂದ ದಿವ್ಯ ಶರೀರ. ಪುಣ್ಯದಿಂದ ಜೀವರ ಪುಣ್ಯಗಳಿಂದ ದಿವ್ಯ ಶರೀರ. ಜೀವರ ಪಾಪ ಕರ್ಮಗಳಿಂದ ಏನಾಗ್ತಾರ? ತಿರ್ಯಕ್ ಶರೀರ. ತಿರ್ಯಕ್ ಶರೀರ. ಪುಣ್ಯ ಪಾಪಗಳ ಸಮಾನ ಅವಸ್ಥೆಯಿಂದ ಮನುಷ್ಯ ಶರೀರ. ಪುಣ್ಯ ಪ್ಲಸ್ ಪಾಪ ಎರಡು ಈಕ್ವಲ್ ಇತ್ತು ಅಂತಂದ್ರೆ, ಪುಣ್ಯ ಪ್ಲಸ್ ಪಾಪ ಎರಡು ಈಕ್ವಲ್ ಇತ್ತು ಅಂದ್ರೆ ಮನುಷ್ಯ. ಈಗ ಮನುಷ್ಯ ಸೆಂಟರ್ನಾಗ ಅದನ್ರಿ. ಇವನ್ಗಿಂತ ಮ್ಯಾಲ ದೇವತೆಗಳು, ಗುರುಗಳು, ಮಹಾತ್ಮರು, ಸಂತರು, ದೇವತಾ ಶಕ್ತಿಗಳೇನದಾವ ಇವನ್ಕಿಂತ ಮ್ಯಾಲದಾವ. ಅದಕ್ಕೆ ದಿವ್ಯ ಶರೀರ. ಮತ್ತ ಪಾಪ ಮಾಡಿದ್ನಂತಂದ್ರ ಈ ಮನುಷ್ಯ ಶರೀರ ಬಿಟ್ಟು ಇನ್ನ ಕೆಳಗದವಲ್ಲ ಪ್ರಾಣಿಗಳು, ಪಶುಗಳು, ಕ್ರಿಮಿಗಳು, ಜಂತುಗಳು, ಗಿಡ ಮರಗಳು, ಆ ಶರೀರ ಬರ್ತದೆ. ಪಾಪ ಅಧಿಕ ಮಾಡಿದರೆ, ಪುಣ್ಯ ಮಾಡಿದರೆ ಮನುಷ್ಯ ಶರೀರದಿಂದ ಮೇಲೆ ಹೋಗ್ತಾನೆ. ಈ ಮನುಷ್ಯ ಎಲ್ಲದನ ರಜೋಗುಣಿಯಾಗಿ, ಮನುಷ್ಯ ರಜೋಗುಣಿಯಾಗೇನ. ರಜೋಗುಣಿಯಾಗಿ ಒಂದ್ ಕಡೆ ಸತ್ವಗುಣಕ್ಕೂ ಅಂಟುಕೊಂಡನ, ಒಂದ್ ಕಡೆ ತಮೋ ಗುಣಕ್ಕೂ ಅಂಟುಕೊಂಡನ. ಅಂಟುಕೊಂಡು ಅವ ಬ್ಯಾಲೆನ್ಸ್ನಾಗಿದ್ದು ಸತ್ವದ ಕುಣಿದ ಕಡೆ ಹೊಳ್ಳಿದನು ಅಂತಂದ್ರ ದೈವಿ ಶರೀರ ತಗೋತಾನ. ಇಲ್ಲ ತಮೋ ಗುಣದ ಕಡೆ ಹೊಳ್ಳಿದ್ನಂತಂದ್ರ ತಿರ್ಯಕ್ ಶರೀರಗಳಂತಂದ್ರ ಮನುಷ್ಯ ಜನ್ಮದಕ್ಕಿಂತ ಕೆಳಮಟ್ಟದ ಜನ್ಮಗಳನ್ನು ತಗೋತಾನ. ಮತ್ತೆ ಪಾಪ ಪುಣ್ಯ ಎರಡು ಈಕ್ವಲ್ ಇತ್ತಂತಂದ್ರೆ ಮನುಷ್ಯ ಶರೀರ ತಗೊಂಬರ್ತಾನ. ಮನುಷ್ಯರು ಯಾಕಾಗಿದ್ರು ಅಂದ್ರೆ ಪಾಪ ಪುಣ್ಯ ಈಕ್ವಲ್ ಆಗಿದ್ದಕ್ಕೆ ಮನುಷ್ಯರಾಗ್ತಾರ. ಪಾಪ ಜಾಸ್ತಿ ಆಯ್ತಂದ್ರ ತಿರ್ಯಕ್ ಮನುಷ್ಯ ಜನ್ಮಕ್ಕಿಂತ ಕೆಳಮಟ್ಟದವು. ಆಕಾರದಾಗ ಮನುಷ್ಯರು ಇರ್ಬೋದು, ಆದ್ರೆ ಅವರ ಜೀವನ ಏನದ ತಿರ್ಯಕ್ ಶರೀರನೇ ಅದು. ಮತ್ತೆ ಒಳ್ಳೆ ಪುಣ್ಯವಂತರಿದ್ರ ಅಂತಂದ್ರೆ ದಿವ್ಯ ಶರೀರಧಾರಿಗಳಾಗ್ತಾರೆ. ಮಹಾತ್ಮರು, ಸಂತರು, ಶರಣರು ನೋಡ್ರಿ ಏನು ಮಾಡೋದಿಲ್ಲ, ಮಟ್ಟದಲ್ಲಿ ಕರೆದ್ರಂದ್ರೆ ಆದ್ರೇನೋ ಕುಂತ್ರೇನೋ ಯಾರ ನಮಸ್ಕಾರ ಮಾಡಿ ಒಂದ್ 5,000 10,000 ಕೊಟ್ಟು ನಮಸ್ಕಾರ ಮಾಡಿಬಿಡ್ತಾರೆ. ಅವ್ರೇನ್ ಮುಂಜಾನೆ ಎದ್ದು ಒಂದು ಪೂಜೆ ಮಾಡ್ಕೋತಾರ, ಲಿಂಗಕ್ಕೆ ಒಂದು ಅಭಿಷೇಕ ಮಾಡ್ತಾರ, ಯಾರೋ ಅಡಿಗೆ ಮಾಡಿರ್ತಾರೆ, ಒಂದಿಟ್ಟು ಊಟ ಮಾಡ್ತಾರ, ದೌರ ಹೊಡ್ಲಿಕ್ಕೆ ಹತ್ತಿ ಬಿಡ್ತಾರೆ. ಕೂತಲ್ಲಿ ನಿಂತಲ್ಲಿ ಅವ್ರಿಗೆ ರೊಕ್ಕ ಸುರದೇ ಸುರಿತದ. ಏನ್ ಹೇಳಿದ್ದು ಮಂದಿ ಎಲ್ಲ ಕೇಳ್ತಿರ್ತಾರ. ದಿವ್ಯ ಶರೀರಧಾರಿಗಳು ಹೌದಾ ಅಲ್ಲ ಅವರು? ಅವ್ರಿಗೆ ನಮಸ್ಕಾರ ಮಾಡ್ತಾರ, ಅವ್ರ ಕುಂದ್ರ ಮಂಚಕ್ಕೆ ನಮಸ್ಕಾರ ಮಾಡ್ತಾರ, ಅವ್ರ ಹಾಕೊಳ್ಳೋದ್ ಚಪ್ಪಲಿಗೆ ನಮಸ್ಕಾರ ಮಾಡ್ತಾರ, ಅವ್ರ ತಿರುಗಾಡ ನೆಲಕ್ಕೆ ನಮಸ್ಕಾರ ಮಾಡ್ತಾರ. ಈ ರೀತಿ ಪಾಪ ಪುಣ್ಯ ಸಮಾನ ಆದಾಗ ಮನುಷ್ಯ ಶರೀರಕ್ಕೆ ಬರ್ತಾರೆ. ಮನುಷ್ಯ ಪಶುವಾದಿಗಳ ಶರೀರವೇ ಏನದಪ್ಪ ಅಂದ್ರೆ ಜರಾಯುಜ ಶರೀರವೆನಿಸುವವು. ಮನುಷ್ಯನ ಶರೀರ, ಪಶುಗಳ ಶರೀರ, ಒಟ್ಟು ಏನದವಲ್ಲ ಒಟ್ಟು ಈ ಶರೀರಗಳು. ಮನುಷ್ಯ, ಪಶು ಆದಿ ಅಂದ್ರೆ ಪಶು, ಪಕ್ಷಿ, ಕ್ರಿಮ, ಕೀಟ ಏನೇನದವಲ್ಲ, ಕ್ರಿಮಿ, ಕೀಟ, ಜಂತು ಮತ್ತೇನೇನಿರ್ತಾವಲ್ಲ, ಇವೆಲ್ಲ ಏನಪ್ಪ ಅಂತಂದ್ರೆ
ಜರಾಯುಜ ಪ್ರಾಣಿ ವರ್ಗ. ಜರಾಯುಜ ಅಂತಂದ್ರ ಮನುಷ್ಯಾದಿ ಪಶುವಾದಿಗಳು, ಇವು ಜರಾಯುಜ. ಮನುಷ್ಯ ಪಶುವಾದಿಗಳ ಶರೀರವೇ ಜರಾಯುಜ ಶರೀರವೆನಿಸುವುದು. ಜರಾಯುಜ ಪ್ರಾಣಿಗಳಲ್ಲಿ ಸೇರಿದ ಸ್ತ್ರೀ ಗರ್ಭಕೋಶದಲ್ಲಿ 9ನೇ ತಿಂಗಳಲ್ಲಿ ಸರ್ವಲಕ್ಷಣ ಸಂಪನ್ನನಾಗಿ ಗರ್ಭದಲ್ಲಿ ಬಹುವಿಧ ಕಷ್ಟಗಳನ್ನು ಅನುಭವಿಸುತ್ತಾ ತಾನು ಪೂರ್ವದಲ್ಲಿ ಹೊಂದಿದ್ದ ಜಾತಿಯನ್ನು, ತಾನು ಮಾಡಿದ ಶುಭಾಶುಭ ಕರ್ಮಗಳನ್ನು ಸ್ಮರಿಸುತ್ತಾ 10ನೇ ತಿಂಗಳಲ್ಲಿ ಹೊರಬರುವನು. ನೋಡ್ರಿ ಹೆಂಗ ಜರಾಯುಜ ಅಂದ್ರೆ ಈ ಏನದ 4 ಅಂತಿರಲ್ಲ, 84 ಲಕ್ಷ ಜೀವರಾಶಿಗಳೊಳಗೆ ಈ ಪಿಂಡಜಕ್ಕೆ ಜರಾಯುಜ ಅಂತಾರೆ ನೋಡ್ರಿ. ಜರಾಯುಜ ಪಿಂಡಜಕ್ಕೆ ಜರಾಯುಜ ಅನ್ನಂಗ್ ಕಾಣ್ತಾರ. ಮನುಷ್ಯ ಪಶುವಾದಿ ಶರೀರವೇ ಅಂದ್ರೆ ಈ ಪಕ್ಷಿಗಳು ಕ್ರಿಮಿಕೀಟಗಳು ಬರಲಿದ್ರಾಗ ಪಶುಗಳು ಎಮ್ಮೆ ಆಕಳ ಒಂದು ಶರೀರದಿಂದ ಇನ್ನೊಂದು ಶರೀರ ಜನಿಸ್ತದಲ್ಲ, ಅವಕ್ಕೆ ಜರಾಯುಜ ಅನ್ನಂಗ್ ಕಾಣಿಸ್ತಾರ. ಮನುಷ್ಯ ಪಶುವಾದಿಗಳ ಶರೀರವೇ ಜರಾಯುಜ ಶರೀರ ಎನಿಸುವುದು. ಗರ್ಭಚೀಲವನ್ನ ಯಾವಾಗ ಬರ್ತದೆ ಜರಾಯುಜ? ಅದೇ ಬರ್ದಾರ ಮುಂದೆ ಜರಾಯುಜ. ಪಶುಗಳು ಅಂದ್ರ ಇವಕ್ಕ ಪಿಂಡಜನು ಅಂತಾರ, ಹೌದಲ್ರಿ? ಜರಾಯುಜ ಪ್ರಾಣಿ ವರ್ಗದಲ್ಲಿ ಸೇರಿದ ಸ್ತ್ರೀ ಗರ್ಭಕೋಶದಲ್ಲಿ 9ನೇ ತಿಂಗಳಲ್ಲಿ ಸರ್ವ ಲಕ್ಷಣ ಸಂಪನ್ನನಾಗಿ ಗರ್ಭದಲ್ಲಿ ಬಹುವಿಧ ಕಷ್ಟಗಳನ್ನು ಅನುಭವಿಸುತ್ತಾ ತಾನು ಪೂರ್ವದಲ್ಲಿ ಹೊಂದಿದ್ದ ಜಾತಿಯನ್ನು, ತಾನು ಮಾಡಿದ ಶುಭಾಶುಭ ಕರ್ಮಗಳನ್ನು ಸ್ಮರಿಸುತ್ತಾ 10ನೇ ತಿಂಗಳಲ್ಲಿ ಹೊರಬರುವನು. ಬಾಲಕನು ಆದಿಯಲ್ಲಿ ಹೆಂಗಿರ್ತಾನ? ಆಜ್ಞಾದಶೆಯಲ್ಲಿ ಮಾತಾಪಿತೃಗಳಿಂದ ಪೋಷಿಸಲ್ಪಡುತ್ತಾ ಯೋಗ್ಯ ಕಾಲದಲ್ಲಿ ಸದ್ಗುರುವಿನ ಕೃಪೆಯನ್ನು ಪಡೆದು ಗುರು ಮಾಡುವ ದೀಕ್ಷಾದಿ ಸಂಸ್ಕಾರಗಳಿಂದ ಅಧಿಕಾರಿ ಎನಿಸಿ ಗುರುವಿನಿಂದ ವೇದಶಾಸ್ತ್ರಗಳನ್ನು ಕಲಿತು ಅವನಿಂದ ಅಂಗಲಿಂಗಗಳ ಸ್ವರೂಪವನ್ನು ತಿಳಿದು ಶಿವಯೋಗ ಆಚರಣೆ ನಿಷ್ಠನಾದರೆ ಮುಂದೇನಾತನ ಮುಕ್ತನೆನಿಸುವನು. ಅವ ಸಣ್ಣವಿದ್ದಾಗ ಏನ್ ಮಾಡ್ಬೇಕು? ಆ ಹುಡುಗ ಹುಟ್ಟಿ ಬಂದ ಮೇಲೆ ಬಾಲಕನು ಆದಿಯಲ್ಲಿ ಅಜ್ಞಾನ ದಶೆಯಲ್ಲಿ, ಬಾಲಕನು ಆದಿಯಲ್ಲಿ ಅಜ್ಞಾನ ದಶೆಯಲ್ಲಿ, ಆಜ್ಞಾನ ಆಗ್ಯದ, ಅಜ್ಞಾನ ದಶೆಯಲ್ಲಿ ಏನು ತಿಳಿಲಾರ್ದಾಗ ಏನ್ ಮಾಡ್ಬೇಕವ? ಮಾತಾಪಿತೃಗಳಿಂದ ಪೋಷಿಸಲ್ಪಡುತ್ತನ. ಮುಂದೆ ಯೋಗ್ಯ ಕಾಲದಲ್ಲಿ ಸದ್ಗುರುವಿನ ಕೃಪೆಯನ್ನು ಪಡೆದು ಗುರು ಮಾಡುವ ದೀಕ್ಷಾದಿ ಸಂಸ್ಕಾರಗಳಿಂದ ಅಧಿಕಾರಿ ಎನಿಸಿ ಗುರುವಿನಿಂದ ವೇದಶಾಸ್ತ್ರಗಳನ್ನು ಕಲಿತು ಅವನಿಂದ ಅಂಗಲಿಂಗಗಳ ಸ್ವರೂಪವನ್ನು ತಿಳಿದು ಶಿವಯೋಗ ಆಚರಣೆಯ ನಿಷ್ಠನಾದರೆ ಮುಕ್ತನೆನಿಸುವನು. ನೋಡ್ರಿ, ಅವ ಯಾವಾಗ ಹುಟ್ಟತಾನ, ಹ್ಯಾಂಗ್ ಹುಟ್ಟತಾನ, ಹುಟ್ಟಿದ ಮೇಲೆ ಅವ ಮುಕ್ತ ಆಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಎಲ್ಲ ಒಂದು ಆರ್ಡರ್ ಬರ್ದಾರ. ಅವನು ಏನಾತನಂದ್ರೆ ಚರಮ ಶರೀರಿ. ಚರಮ ಶರೀರಿ ಅಂತಂದ್ರೆ ಏನು? ಲಾಸ್ಟ್ ಬಾಡಿ, ಮತ್ತಿನ್ನೊಂದು ಶರೀರ ಇಲ್ಲ ಅವನಿಗೆ. ಚರಮ ಗೀತೆ ಅಂತಂದ್ರ ಲಾಸ್ಟ್ ಕೊನೆಯ ಹಾಡೋದು. ಅದು ಹಾಡಿದ್ದು ಕೇಳಿದ್ಮೇಲೆ ಕೊನೆಗೆ ಪ್ರಾಣ ಬಿಡೋದು ಒಂದೇ ಉಳಿತದ ಚರಮ ಗೀತೆ ಹಾಡೋದು ಅಂತಂದ್ರೆ. ಹಂಗಿದೇನದ ಚರಮ ಅಂದ್ರೆ ಲಾಸ್ಟ್ ಬಾಡಿ, ಚರಮ ಶರೀರ ಅಂತ. ಪುನಃ ಪುನಃ ಗರ್ಭದಲ್ಲಿ ಜನಿಸುವುದಿಲ್ಲ. ಈ ರೀತಿ ಅವ ಮುಕ್ತ ಆದವ ಮತ್ತೆ ಮತ್ತೆ ಈ ಶರೀರದಾಗ ಜನಿಸಿ ಬರಂಗಿಲ್ಲ ಎಂದು ಕಲ್ಲಯ್ಯನಿಗೆ ಸಾಂಗವಾಗಿ ಬ್ರಹ್ಮಾಂಡ ಪಿಂಡಾಂಡಗಳ ಉತ್ಪತ್ತಿ ಮೊದಲಾದ ಗಹನ ವಿಚಾರಗಳನ್ನ ತಿಳಿಸಿ ನಂತರ ಎಲೈ ಕಲ್ಲಿನಾಥನೇ, ಈವರೆಗೂ
ನಿನಗೆ ಶಿವಾದ್ವೈತ ಸಿದ್ಧಾಂತ ಹಾಗೂ ದೀಕ್ಷಾ ಸಂಸ್ಕಾರಗಳ ತತ್ವಗಳನ್ನು ಉಪದೇಶ ಮಾಡಿದೆನು. ಇನ್ನು ಮುಂದೆ ಶಿವಯೋಗ ರಹಸ್ಯವನ್ನ, ಯೋಗವೆಂದರೆ ಜೀವ ಆತ್ಮ ಪರಮಾತ್ಮರ ಏಕತೆ, ಮನಸ್ಸು ವಿಷಯೇಂದ್ರಿಯಗಳ ನಿಗ್ರಹವೇ ಯೋಗ. ಮನಸ್ಸು ಮತ್ತು ವಿಷಯ ಇಂದ್ರಿಯಗಳ ನಿಗ್ರಹವೇ ಯೋಗ, ಅಥವಾ ಜೀವಾತ್ಮ ಪರಮಾತ್ಮರ ಏಕತ್ವವೇ ಯೋಗ. ಯೋಗ ಚಿತ್ತ ವೃತ್ತಿ ವಿರೋಧ ವಿರೋಧ ಅಂತ ಬರ್ದಾರ. ಚಿತ್ತವೃತ್ತಿ ನಿರೋಧ ಮಾಡೋದು ಎಂಬಂತೆ ಮನದ ಸ್ವೇಚ್ಛಾವೃತ್ತಿಯನ್ನು ಏನ್ ಮಾಡಬೇಕು? ಮನದ ಸ್ವೇಚ್ಛಾವೃತ್ತಿಯನ್ನು ತಡೆದ ಇಲ್ಲಿ ಪಡೆದ ಅಂತ ಬರ್ದಾರ. ತಡೆದು ಪರಮಾತ್ಮನಲ್ಲಿಯೇ ಅದನ್ನು ನೆಲೆಗೊಳಿಸುವುದೇ ಯೋಗದ ಮಾರ್ಗ. ಎಲ್ಲ ಈ ಕಲ್ಲಿನಾಥನೇ ಈವರೆಗೆ ನಿನಗೇನ್ ಹೇಳಿದ್ನಪ್ಪ ಅಂದ್ರೆ ಶಿವಾದ್ವೈತ ಸಿದ್ಧಾಂತ ಹೇಳಿದೆ. ಇದೆಲ್ಲ ಯಾವ ರೀತಿ ಪಂಚೀಕರಣ ಆಯಿತು, ಮತ್ತ ಕೂಸು ಹುಟ್ಟಬೇಕಾದ್ರೆ ಹೆಂಗ ಜರಾಯುಜನಾಗಿ ಹುಟ್ಟಿ ಅಜ್ಞಾನ ದಶೆಯಲ್ಲಿ ಏನು ತಿಳಿಲಾರ್ದಾಗ ಸಣ್ಣವಿದ್ದಾಗ ತಂದೆ ತಾಯಿ ಬಲ್ಲಿ ಬೆಳೆದು ಮುಂದೆ 8ನೇ ವಯಸ್ಸಿನಿಂದ 12ನೇ ವಯಸ್ಸಿನೊಳಗ ಸದ್ಗುರುವಿನ ಬಳಿ ಹೋಗಿ ಆಧ್ಯಾತ್ಮ ಸಾಧನೆ ಮಾಡಿ ಮುಕ್ತ ಆಗಬೇಕು ಅಂಥೇಳಿ ಮುಂದೇನ್ ಮಾಡ್ತಾನ, ಯಾವನು ಈ ರೀತಿ ಶಿವಯೋಗ ಮಾಡಿ ಮುಕ್ತ ಆಗ್ತಾನ ಅವನಿಗೆ ಅದೇ ಶರೀರನೇ ಕೊನೆಯ ಶರೀರ, ಚರಮ ಶರೀರ ಅನಿಸ್ಕೊತಾನ. ಅವನು ಮತ್ತೆ ಹುಟ್ಟಿ ಬರುವುದಿಲ್ಲ. ಹೀಗಾಗಿ ಕಲ್ಲಯ್ಯನಿಗೆ ಬ್ರಹ್ಮಾಂಡ ಪಿಂಡಾಂಡಗಳ ಉತ್ಪತ್ತಿ ಮೊದಲಾದ ಗಹನ ವಿಚಾರಗಳನ್ನು ಸಾಂಗವಾಗಿ ತಿಳಿಸಿ ನಂತರ ಎಲೈ ಕಲ್ಲಿನಾಥನೇ ಈವರೆಗೂ ನಿನಗೆ ಶಿವಾದ್ವೈತ ಸಿದ್ಧಾಂತ ಹಾಗೂ ದೀಕ್ಷಾ ಸಂಸ್ಕಾರಗಳ ತತ್ವಗಳನ್ನು ಉಪದೇಶ ಮಾಡಿರುವೆನು. ಇನ್ನು ಮುಂದೆ ಶಿವಯೋಗ ರಹಸ್ಯ ಬೋಧಿಸುವನು. ಅಂದ್ರೆ ಶಿವಯೋಗ ರಹಸ್ಯ ಅಂದ್ರೆ ಜೀವಾತ್ಮ ಪರಮಾತ್ಮರ ಏಕತೆ, ಅಥವಾ ಮನಸ್ಸು ವಿಷಯೇಂದ್ರಿಯಗಳ ನಿಗ್ರಹ, ಅಂದ್ರೆ ಯೋಗ ಚಿತ್ತ ವೃತ್ತಿ ನಿರೋಧ ಮತ್ತು ಮನದ ಸ್ವೇಚ್ಛಾ ವೃತ್ತಿಯನ್ನು ತಡೆದು ಪರಮಾತ್ಮನಲ್ಲಿಯೇ ಅದನ್ನು ನೆಲೆಗೊಳಿಸುವುದೇ ಯೋಗದ ಗುರಿ. ಅದು ಪಡೆದು ಅಂತ ಪ್ರಿಂಟ್ ಆಗ್ಯದ. ಸ್ವೇಚ್ಛಾ ವೃತ್ತಿಯನ್ನು ಪಡೆದು ಅದು ಹಂಗಲ್ಲ. ಮನದ ಸ್ವೇಚ್ಛಾ ವೃತ್ತಿ ಅಂದ್ರೆ ತನ್ನ ಮನಸ್ಸಿಗೆ ಬಂದಂಗೆ ಎಲ್ಲಿ ಬೇಕಲ್ಲಿ ಹರಿದಾಡ್ತದಲ್ಲ, ಅದನ್ನು ತಡೆದು ಪರಮಾತ್ಮನಲ್ಲಿಯೇ ಅದನ್ನು ನೆಲೆಗೊಳಿಸುವುದೇ ಯೋಗದ ಗುರಿ ಅಂತ ಹೇಳಿ. ಚಿತ್ರ ಆಯ್ತು. ಏನ್ ಮಾಡ್ಬೇಕು? ಇನ್ನು ಮುಂದೆ ಏನ್ ಹೇಳ್ತಾರಂತ, ಇಲ್ಲಿ ತನ ಹೇಳಿದ್ದಕ್ಕ ಈವರೆಗೆ ಶಿವಾದ್ವೈತ ಸಿದ್ಧಾಂತ ಹಾಗೂ ದೀಕ್ಷಾ ಸಂಸ್ಕಾರ ತತ್ವ ಅದನ್ನ ಹೇಳಿದ್ರು ಅವರು. ಶಿವಾದ್ವೈತ ಸಿದ್ಧಾಂತ ದೀಕ್ಷಾ ಸಂಸ್ಕಾರ ತತ್ವ ಅಂತ. ದೀಕ್ಷಾ ಸಂಸ್ಕಾರ ತತ್ವ ಹೇಳ್ಯಾರ. ಇನ್ನು ಮುಂದೇನ್ ಹೇಳ್ತಾರಂತ, ಇನ್ನು ಮುಂದೆ ಶಿವಯೋಗ ರಹಸ್ಯ ಹೇಳ್ತೀನಿ ನೋಡಪ್ಪ ಇನ್ನು ಮುಂದ ಅಂತ ಹೇಳಕತ್ತಾರ. ಈ ಶಿವಯೋಗ ರಹಸ್ಯ ತಿಳ್ಕೊಳಕ್ ಹೋಗಿ ಮತ್ತೆ ಹೊತ್ತು ಹೊಂಟು ಬಿಡ್ತು. ಇನ್ನ ಬಹಳ ಅದ ಇದು, ಸಾವಕಾಶ ತಿಳ್ಕೊಳ್ಳೋಣ ಸ್ವಲ್ಪ. ಯುಗಾವರ್ತೇಷು ಸರ್ವೇಷು ಯೋಗಾಚಾರ್ಯ ಶಿವೇನ ತು ಅವತಾರಾನ್ ಹಿ ಸರ್ವಸ್ಯ ಶಿಷ್ಟಾಂಶ್ಚ ಭಗವನ್ಮದ ಎಂಬಂತೆ ಸಕಲ ಮನ್ವಂತರಾದಿಯಲ್ಲಿಯೇ ಪರಶಿವನೇ ಯೋಗಾಚಾರ್ಯನಾಗಿ ಯೋಗಶಾಸ್ತ್ರವನ್ನ ಸುರ ಮುನಿ ಜನಗಳಿಗೆ ಬೋಧಿಸಿ ಯೋಗಾಚಾರ್ಯನೆಂದೆನಿಸಿದನು. ಯೋಗಾಚಾರ್ಯ ಯಾರಪ್ಪ ಅಂದ್ರೆ ಪರಶಿವನೇ, ಪರಮಾತ್ಮನೇ ಯೋಗಾಚಾರ್ಯ. ಯೋಗಹೀನಂ ಕಥಂ ಜ್ಞಾನಂ ಮೋಕ್ಷದಂ ಭವತೀಹ ಭೋ ಯೋಗೋಪಿ ಜ್ಞಾನಹೀನಸ್ತು
ನ ಕ್ಷಮೋ ಮೋಕ್ಷ ಕರ್ಮಿಣಿ ಅಂತಂದ್ರೆ ಯೋಗವಿಲ್ಲದೆ ಜ್ಞಾನ ಅಳವಡದು, ಜ್ಞಾನವಿಲ್ಲದೆ ಯೋಗ ಫಲಿಸದು, ಯೋಗ ಜ್ಞಾನಗಳು ಒಂದಕ್ಕೊಂದು ಪ್ರೇರಕ ಮತ್ತು ಪೋಷಕ. ಅದೇ ಕರ್ಮ ಉಪಾಸನೆಗಳು ಒಂದು ಕಡೆ, ಇನ್ನ ಒಂದು ಕಡೆ ಜ್ಞಾನ. ಎರಡು ರೆಕ್ಕೆಗಳು, ನಿಷ್ಕಾಮ ಕರ್ಮ ಉಪಾಸನೆಗಳು ಒಂದು ಕಡೆ, ಇನ್ನ ಒಂದು ರೆಕ್ಕೆ, ಒಂದು ಪಕ್ಷಿಯ ಇನ್ನ ಒಂದು ರೆಕ್ಕೆ ಏನದು ಜ್ಞಾನದ ರೆಕ್ಕೆ ಎಂಬಂತೆ ಯೋಗದಿಂದ ಲಭಿಸಿದ ಜ್ಞಾನಾಗ್ನಿಯಿಂದ ಪ್ರಾಕೃತ ಕರ್ಮ ಭಸ್ಮವಾಗಿ ಜ್ಞಾನ ಯೋಗಗಳ ಸಮರಸದಿಂದ ಶಿವ ಸಾಕ್ಷಾತ್ಕಾರ ಲಭಿಸಿ ತಾನೇ ಶಿವನಾಗುತ್ತಾನೆ. ಈ ರೀತಿ ಹೇಳುವ ವಿಚಾರ ಮತ್ತೆ ನಾಳೆಗೆ ಫ್ರೆಶ್ ಇದ್ದಾಗ ತಿಳ್ಕೊಳ್ಳೋಣ. ಇವತ್ತಿಷ್ಟು ಸಾಕು. ಪಂಚೀಕರಣ ಹೇಳಿದ್ರು. ಪಂಚೀಕರಣ ಹೇಳಿ ಮನುಷ್ಯ ಮುಂದೆ ಹೆಂಗ ಮುಕ್ತಾತನ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ.